ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನಾನು ನನ್ನ ಕಿಚನಲ್ಲಿ ಕರಿಬೇವಿನ ಸೊಪ್ಪಿಂದ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಇಡ್ಲಿ ದೋಸೆಗಂತೂ ಸಖತ್ತಾಗಿರುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಆಲ್ರೆಡಿ ನಾನೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಈ ಪ್ರಾಸೆಸ್ನ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ದೊಡ್ಡ ಬೌಲ್ ತುಂಬಾ ಕರಿಬೇವಿನ ಸೊಪ್ಪು ಒಂದೆರಡು ಕಟ್ಟು ದೊಡ್ಡ ಕಟ್ಟು ತಗೊಂಡು ತೊಳೆದ್ಬಿಟ್ಟು ಒಣಗಿಸಿ ಅಂದ್ರೆ ಬಟ್ಟೆ ಮೇಲೆ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ಲೆಮನ್ ಅಷ್ಟು ಹುಣಸೆ ಹುಳಿ, ಕಲ್ಲುಪ್ಪು ಮತ್ತೆ ಸ್ವಲ್ಪ ಬೆಲ್ಲ, ಒಂದು 5-6 ಸ್ಪೂನ್ ಕಡಲೆಬೇಳೆ, 5-6 ಸ್ಪೂನು ಉದ್ದಿನಬೇಳೆ, 5-6 ಸ್ಪೂನ್ ಬಿಳಿ ಎಳ್ಳು, ಒಂದು 5-6 ಸ್ಪೂನು ಇಲ್ಲ ಒಂದೇ ಮೆಜರ್ಮೆಂಟ್ ಕಡಲೆ ಬೀಜ, ಬ್ಯಾಡಗಿ ಚಿಲ್ಲೀಸು ಮತ್ತೆ ಗುಂಟೂರು ಚಿಲ್ಲಿ ಸೇರಿ ಒಂದು 20-25 ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಬಂದು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಮತ್ತೆ ಒಂದು 20 ಎಸಳು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದೇ ಇರೋ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಫಸ್ಟ್ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫಸ್ಟ್ ಉದ್ದಿನಬೇಳೆ ತಗೊಂಡು ಈ ತರ ಕೆಂಪು ಬಣ್ಣ ಬರೋ ತನಕ ಡ್ರೈ ರೋಸ್ಟ್ ಮಾಡ್ಕೊಂಡೆ. ನಂತರ ಕಡಲೆಬೇಳೆನೂ ಅದೇ ತರ ಕಪ್ ಮಾಡಬಾರ್ದು, ಸೀಸ್ಬಾರ್ದು. ನಂತರ ಅದನ್ನ ತೆಗೆದ್ಬಿಟ್ಟು ಕಡಲೆ ಬೀಜನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದೇನು ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ. ನೀವು 5-6 ಸ್ಪೂನು ಬಿಳಿ ಎಳ್ಳು, ಅದು ಟೇಸ್ಟ್ ಕೊಡುತ್ತೆ ಚಟ್ನಿ ಪುಡಿಗೆ. ಅದನ್ನು ಸೇರಿಸ್ಕೊಂಡು ಕಪ್ಪೆಳ್ಳು ಕೂಡ ನೀವು ಯೂಸ್ ಮಾಡ್ಬೋದು, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಯೂಸ್ ಮಾಡಿಪ್ಪ. ನೋಡಿ, ಬಿಳಿ ಎಳ್ಳನ್ನು ಇದೇ ತರನೇ ಚಟಪಟ ಅಂತ ಸಿಡಿದ್ಮೇಲೆ ತೆಗೆದ್ಬಿಡ್ಬೇಕು. ಒಣ ಕೊಬ್ಬರಿನ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ನಿಮಿಷ 2 ನಿಮಿಷ ಸಾಕು. ಮತ್ತೆ ಜೀರಿಗೆ, ಕಲ್ಲುಪ್ಪು, ಇದ್ರಲ್ಲಿ ಸ್ವಲ್ಪ ಉಪ್ಪಲ್ಲೆಲ್ಲ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಇದು ಹುಳಿ, ಒಂದು ಚಿಕ್ಕ ಲೆಮನ್ ಅಷ್ಟು ಹುಳಿ. ಇದನ್ನು ಚೆನ್ನಾಗಿ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಇದನ್ನು ತೆಗೆದಿಟ್ಕೋಬೇಕು. ಜೀರಿಗೆ, ಉಪ್ಪು, ಹುಳಿ. ಇವಾಗಲೇ ಇದಕ್ಕೆ ಸ್ವಲ್ಪ ಜಜ್ಜಿಬಿಟ್ಟು ಬೆಳ್ಳುಳ್ಳಿನ, ಅದ್ರಲ್ಲೂ ತೇವಾಂಶ ಇರುತ್ತಲ್ವ, ಆ ತೇವಾಂಶ ಹೋಗೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಈ ತರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ದೋಸೆನ ಹಾಕ್ಬಿಟ್ಟು ದೋಸೆ ಮೇಲೆ ಇದನ್ನ ಫುಲ್ಲು ಕರಿಬೇವಿನ ಸೊಪ್ಪಿನ ಪುಡಿನ ಸ್ಪ್ರಿಂಕಲ್ ಮಾಡಿಬಿಟ್ಟು ತಿಂತಾ ಇದ್ರೆ ತುಪ್ಪನೋ ಇಲ್ಲ ಎಣ್ಣೆನೋ, ಎಳ್ಳೆಣ್ಣೆ ಆದ್ರೂ ಸರಿನೇ, ಕಡಲೆಕಾಯಿ ಎಣ್ಣೆ, ತುಪ್ಪ ಯಾವ್ದಾದ್ರು ಮೇಲೆ ಹಾಕ್ಬಿಟ್ಟು ನಾವು ದೋಸೆನ ಚಟ್ನಿನೇ ಬೇಕಾಗಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಪುಡಿ ಕರಿಬೇವಿನ ಸೊಪ್ಪಿನ ಪುಡಿನ ಅದ್ರ ದೋಸೆ ಮೇಲೆ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ದೋಸೆ ಮಾಡಿ ನೋಡಿ ನೀವು. ಈ ಕರಿಬೇವಿನ ಸೊಪ್ಪನ್ನ ಇವಾಗ ಇದೆಲ್ಲ ಹಾಕೊಂಡು ಸ್ವಲ್ಪ ಗರಿ ಗರಿ ಆಗೋ ತನಕ ನಾನು ಆಲ್ರೆಡಿ ಎಲ್ಲ ಡ್ರೈನ್ ಮಾಡಿಬಿಟ್ಟಿದ್ದೀನಿ. ಒಂದಿನ ನೀವು ಒಂದು ಬಟ್ಟೆ ಮೇಲೆ ಒಣಗಾಕ್ಬಿಟ್ಟು ಎಲ್ಲ ಡ್ರೈನ್ ಆಗಿಬಿಡುತ್ತೆ. ಚೆನ್ನಾಗಿ ಅದು ಗರಿ ಗರಿ ಆದ್ಮೇಲೆ ಇರೋ ಪುಡಿನೆಲ್ಲ ಅದ್ರಲ್ಲಿ ಸೇರಿಸ್ಬಿಟ್ಟು ನೋಡಿ, ನಾನು ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಆರ್ದ್ಮೇಲೆ ಗ್ರೈಂಡ್ ಮಾಡಿದ್ದೀನಿ. ಇವಾಗ ದೋಸೆ ಮೇಲೆ ಚಟ್ನಿ ಪುಡಿನ ಸ್ಪ್ರಿಂಕಲ್ ಮಾಡಿಬಿಟ್ಟು ನಾನು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸೈಡ್ ಡಿಶೇ ಬೇಕಾಗಿಲ್ಲ, ಚಟ್ನಿ ಪುಡಿನೇ, ಉಪ್ಪೆಲ್ಲ ಹಾಕಿರ್ತೀವಿ, ಉಪ್ಪು ಖಾರ ಎಲ್ಲ ಇರುತ್ತಲ್ವ, ಚಟ್ನಿ ಪುಡಿ ಥರನೇ ಇರುತ್ತೆ. ನೋಡಿ, ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ಥ್ಯಾಂಕ್ ಯು.